ಇಲ್ಲಿ ಮಾತು ಎತ್ತಿದ್ರೆ ಅವರು ನಮ್ಮ ಸಂವಿಧಾನ ಅಂತಾರೆ. ಸಂವಿಧಾನ ರಕ್ಷಣೆ ಇಡೋದು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ಅಂಶವನ್ನು ಇಟ್ಕೊಂಡು ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋದು. ಕಾಂಗ್ರೆಸ್ಸಿನ ವಿರುದ್ಧ ಸಿದ್ದರಾಮಯ್ಯನವರ ವಿರುದ್ಧ ಸಿದ್ದರಾಮಯ್ಯನವರು ನಯವಂಚಕರ ಥರ ಏನು ಮಾತಾಡ್ಕೊಂಡು ಬಲಗೈನವರು ಒಂದು ಬಲೆ ಸಮಯದವರು ಮಾತಿಗೆ ಕೇಳ್ಕೊಂಡು ಏನು ಮಾಡ್ಕೊಂಡು ಬರ್ತಾ ಇದ್ದಾರೋ ಇವತ್ತಿನ ದಿವಸ ಅವರಿಗೆ ಚೀಮಾರಿ ಹಾಕೋಂಥ ಕೆಲಸ ಮಾಡ್ತೀವಿ. ನಮ್ಮ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರು. ನಾವು ಸಂಘಟನೆ ವತಿಯಿಂದ ಚಿಕ್ಕಬಳ್ಳಾಪುರದಿಂದ ಸುಮಾರು ಸಾವಿರಾರು ಕಾರ್ಯಕರ್ತರು ಬಂದಿದ್ದೀವಿ. ಇವತ್ತು ಏನು ನಾವು ಮೀಸಲಾತಿಯನ್ನು ಮೀನಮೇಷ ಎಳಿತಾ ಇದೆ. ಸುಮಾರು ನಾವು ಮಾದಿಗ ಸಮಾಜದಲ್ಲಿ 35 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು 17% ಕೊಟ್ಟಿರ್ತಕ್ಕಂಥ ಸರ್ಕಾರ ಇವತ್ತು 15% ಅಂತ ಹೇಳ್ತಾ ಇದೆ. 15% ಆದರೂ ಕೊಡ್ರಿ ಅಂತ ಹೇಳಿದ್ರೆ ನಾವು ಮೀನಮೇಷ ಎಳಿತಾ ಇದೆ ಸರ್ಕಾರ. ಅದರ ವಿರುದ್ಧ ಸಿಡಿದದ್ದು ಇವತ್ತು ಮಡಿ ಇಲ್ಲಾಂದರೆ ಮಾಡು ಆ ಒಂದು ಪ್ರತಿಭಟನೆ ಮುಖಾಂತರ ನಾವು ಇವತ್ತು ಬಿಡಂಬರ್ಕಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಸೇರಿದ್ದೀವಿ. ಈ ಒಂದು ಮುಂದಿನ ದಿನಗಳಲ್ಲಿ ಇವತ್ತು 12ನೇ ತಾರೀಕು ಕೊಡ್ತೀವಿ ಅಂತ ಹೇಳಿದರು. ಇವತ್ತು 12ನೇ ತಾರೀಕು ಬಿಟ್ಟು ಮತ್ತೆ 27ನೇ ತಾರೀಕು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇನಾದರೂ ಮಾಡದಿದ್ದರೆ ಇಡೀ ರಾಜ್ಯಾದ್ಯಂತ ಸಿಡಿದೆದ್ದೇಳೋದು ಮಾದಿಗ ಸಮಾಜದ ಒಂದು ವೇದಿಕೆಯಲ್ಲಿ ಹಿಡಿದದ್ದು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಕೇಳ್ಬಿಡ್ತೀನಿ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಅಹಿಂದ ಅಂತ ಹೇಳಿಬಿಟ್ಟು ದಲಿತರನ್ನು ತುಳಿತಾ ಇದ್ದಾರೆ. ಅಲ್ಪಸಂಖ್ಯಾತರು ಹಿಂದುಳಿದ ದಲಿತರಂತೆ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಮೀನಮೇಷ ಎಳಿತಾ ಇದೆ. ಇವತ್ತು ಬ್ರಾಹ್ಮಣರಿಗೆ 3% ಇರ್ತಕ್ಕಂಥ ಬ್ರಾಹ್ಮಣರಿಗೆ 10% ಮೀಸಲಾತಿ ಕೊಡ್ತಾರೆ. ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತೇವೆ. ಹೋರಾಟ ಮಾಡಿದ್ರೆ ಅವ್ರು ಕೊಟ್ಟಿದ್ದಾರೆ, ನಾವು ಹೋರಾಟ ಮಾಡಿದ್ರು ಕೊಟ್ಟಿಲ್ಲ. ಇವತ್ತು ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸ್ತಾ ಇದೆ. ಅದರ ವಿರುದ್ಧ ನಾವು ಏನು ಇವತ್ತು ಸಾಂಕೇತಿಕವಾಗಿ ನಾವು ಸಾವಧಾನವಾಗಿ ಧರಣಿ ಮಾಡ್ತಾ ಇದ್ವಿ. ಅದರ ವಿರುದ್ಧ ಏನಾದರೂ ಮಾಡಿದ್ರೆ ಮುಂದಿನ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಡಿ ವಿ ನಾರಾಯಣ ಸ್ವಾಮಿ, ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ಅಧ್ಯಕ್ಷರು, ಚಿಕ್ಕಬಳ್ಳಾಪುರ. ABCD ವರ್ಗೀಕರಣ ಮಾಡಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಿದ್ರೆ ಇವತ್ತು ನಮ್ಮ ಜನಕ್ಕೆ ಇಷ್ಟು ವರ್ಷ 30 ವರ್ಷಗಳ ಮುಂದೆ ನಾವೇನು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಇದಕ್ಕೆ ಒಂದು ಪ್ರತಿಫಲ ಸಿಕ್ದಂಗೆ ಆಗುತ್ತೆ. ಇಲ್ಲಾಂದರೆ ಇವರು ಏನು ಹೇಳ್ತಾರೆ, ನಾವು ಮಾಡ್ತೀವಿ 27ನೇ ತಾರೀಕು ಮಾಡ್ತೀವಿ, ಮುಂದೆ ಮಾಡ್ತೀವಿ ಅಂತ ಈ ಥರ ಯಾವಾಗ ಹೇಳ್ತಾ ಇದ್ದಾರೆ ಇವರು. ಇದು ಮಾಡೋ ಒಂದು ಮನಸ್ಥಿತಿ ಇಲ್ಲ. ಅವರು ನೇರವಾಗಿ ನಾವು ಒಂದು ಇದು ಮಾಡ್ತಾ ಇದ್ದೀವಿ. SC ಮಾದೇವಪ್ಪನವರು, ಪರಮೇಶ್ವರ್ ಅವರು, ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು ಏನಿದ್ದಾರೆ ಇವರಿಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ನಾವು ಅಣ್ಣ ತಮ್ಮಂದಿದ್ದೀವಿ, ಬಲಗೈನವ್ರು ಎಡಗೈನವ್ರು ಅಣ್ಣ ತಮ್ಮಂದಿದ್ದೀವಿ. ನಮಗೆ ಅನ್ಯಾಯ ಆಗ್ತಾ ಇದೆ, ಬೇರೆಯವರಿಗೆ ನಮ್ಮ ಮೀಸಲಾತಿ ಎಲ್ಲ ಅವ್ರು ತಿಂತಾ ಇದ್ದಾರೆ ಅನ್ನೋ ಒಂದು ಪ್ರಾಮಾಣಿಕವಾಗಿ ಅವರು ಯೋಚನೆ ಮಾಡಿದ್ದಾರೆ. ಅವರು ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಿ ಈ ಒಂದು ಮೀಸಲಾತಿ ABCD ವರ್ಗೀಕರಣ ಮಾಡಿ ಅದ್ರ ಮುಖಾಂತರ ಬ್ಯಾಕ್ಲಾಗ್ ಹುದ್ದೆಗಳನ್ನ ಏನಾದರೂ ತುಂಬಿದ್ದೆ ಆದರೆ ನಮ್ಮ ಜನಾಂಗಕ್ಕೆ ಒಂದು ನ್ಯಾಯ ಸಿಗುತ್ತೆ. ಇಲ್ಲ ಅಂದರೆ ಅನ್ಯಾಯ ಆಗುತ್ತೆ. ಇದನ್ನು ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವು ಇನ್ನು ಸತತವಾಗಿ ನಮ್ಮ ನಾಯಕರುಗಳು ಸ್ಟೇಜ್ ಮೇಲೆ ಏನು ಕೂಗ್ಕೊಡ್ತಾ ಇದ್ದಾರೆ ಇದು ಸತ್ಯಾಗ್ರಹ ಮಾಡಲಿಕ್ಕೂ ನಾವು ರೆಡಿ ಇದ್ದೀವಿ. ಸತತವಾಗಿ ಅವ್ರು ಎಲ್ಲಿವರೆಗೂ ಹೇಳ್ತಾರೆ ಅಲ್ಲಿವರೆಗೂ ನಾವು ಧರಣಿ ಮಾಡಿ ನಮ್ಮ ಈ ಒಂದು ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡ್ತೀವಿ. ಅವರು ಇವತ್ತೇ ಒಂದು ನಿರ್ಧಾರ ಮಾಡಿ ಬ್ಯಾಕ್ಲಾಗ್ ಹುದ್ದೆಗಳು ತುಂಬೋದನ್ನು ಬಿಟ್ಟು ಫಸ್ಟು ABCD ವರ್ಗೀಕರಣ ಮಾಡಿ ಆಮೇಲೆ ಅವರು ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಿದ್ರೆ ಅಂದರೆ ಅದು ಅವರಿಗೆ ಶೋಭೆ ತರ್ತಾರೆ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿನ ವಿರುದ್ಧ ಸಿದ್ದರಾಮಯ್ಯನವರು ನಯವಂಚಕರ ಥರ ಏನು ಮಾತಾಡ್ಕೊಂಡು ಬಲಗೈನವರು ಒಂದು ಬಲೆ ಸಮಯದವರು ಮಾತಿಗೆ ಕೇಳ್ಕೊಂಡು ಏನು ಮಾಡ್ಕೊಂಡು ಬರ್ತಾ ಇದ್ದಾರೋ ಇವತ್ತಿನ ದಿವಸ ಅವರಿಗೆ ಚೀಮಾರಿ ಹಾಕೋಂಥ ಕೆಲಸ ಮಾಡ್ತೀವಿ. ನಮ್ಮ ಮಾದಿಗ ಸಮುದಾಯದವರು ಎಂಟೈರ್ ರಾಜ್ಯಾದ್ಯಂತ ಚೀಮಾರಿ ಹಾಕೋಂಥ ಕೆಲಸ ಮಾಡ್ತೀವಿ. ಈಗ ಇತ್ತೀಚೆಗೆ 56,000 ಕಾಲ್ ಮಾಡೋದಕ್ಕೆ ಮುಂದಾಗ್ತಾ ಇರೋ ಕಾರಣ ಎಷ್ಟೋ ಜನ ವಿದ್ಯಾರ್ಥಿಗಳು ಖಂಡಿತವಾಗ್ಲೂ ತಮ್ಮ ಆಸೆಗಳಿಗೆ ಎಲ್ಲೋ ಒಂದು ಕಡೆ ಜೀವ ಬಿಟ್ಟಂಗೆ ಆಗ್ತಾ ಇದೆ ಅಂತೇಳಿ ಖುಷಿಯಿಂದ ಇದ್ದಾರೆ. ಆದರೆ ಇಷ್ಟು ವರ್ಷಗಳು ನೋಟಿಫಿಕೇಶನ್ ಆಗದೇ ಇರೋ ಕಾರಣ ಎಷ್ಟೋ ಜನ ಬೇಜಾರಾಗಿದೆ. ಜೊತೆಗೆ ಅವರನ್ನೇ ನಂಬಿಕೊಂಡು ಫ್ಯಾಮಿಲಿಗಳಿರ್ತವೆ ಅಂತೇಳಿ ಈ ಸರ್ಕಾರಗಳನ್ನ ನಂಬಿಕೊಂಡ್ರೆ ನಾವು ಜೀವನ ಮಾಡೋಕ್ಕಾಗಲ್ಲ ಅಂತೇಳಿ ಬಿಟ್ಟು ಓದೋದನ್ನ ಬಿಟ್ಟು ಎಲ್ಲೋ ಒಂದು ಕಡೆ ಪ್ರೈವೇಟ್ ಜಾಬ್ ಅದಕ್ಕೆ ಹುಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬಹುಶಃ ಇನ್ನೂ ಏನಾದರೂ ಕಾಲ್ ಮಾಡಲಿಲ್ಲ ಅಂತಂದರೆ ಅವರೆಲ್ಲ ರೋಸ್ ಎದ್ದೊಳ್ತಾರೆ. ಆದಷ್ಟು ಬೇಗ ಈಗ 56,000 ನೋಟಿಫಿಕೇಶನ್ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಅದೇನೋ ಸಕ್ಸಸ್ ಆಗಬೇಕು ಅಂತಂದರೆ ಒಳ ಮೀಸಲಾತಿ ಅನ್ನುವಂತಹ ಏನೋ ಒಂದು ಕಡೆ ಈ ಅಡೆತಡೆಗಳು ಕ್ಲಿಯರ್ ಮಾಡಬೇಕು. ಕ್ಲಿಯರ್ ಮಾಡದೆ ಏನಾದರೂ ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ಏನಾದರೂ ನೀವೇನಾದರೂ ನೋಟಿಫಿಕೇಶನ್ ಮಾಡಿಬಿಟ್ರೆ ಅಕಸ್ಮಾತ್ ಅದರಿಂದ ಎಷ್ಟೋ ಜನ ನ್ಯಾಯಾಲಯದ ಕೋರ್ಟ್ ಮೆಟ್ಲೇರ್ತಾರೆ, ಮತ್ತೆ ಅದನ್ನು ಅಷ್ಟೇ ಆಗುತ್ತೆ. ಹಂಗೇನಾದರೂ ಆಗಿಬಿಟ್ರೆ ತುಂಬ ಜನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ. ಹಾಗಾಗಿ ಸರ್ಕಾರಗಳೇನು ಮಾಡಬೇಕು,
ಕರೆಕ್ಟಾಗಿ ಯಾರಿಗೆ ಎಷ್ಟು ಕೊಡಬೇಕು ಅಂತೇಳಿ ಈಗಾಗಲೇ ತುಂಬ ಜನ ತಜ್ಞರಿಂದ ಮಾಹಿತಿಗಳು ಬಂದಿವೆ. ಅದನ್ನು ಪರಿಗಣನೆ ಮಾಡಿ ಏನು ಮಾಡಬೇಕು, ಖಂಡಿತವಾಗ್ಲೂ ಒಳ ಮೀಸಲಾತಿಯನ್ನು ಜಾರಿ ಮಾಡಲೇಬೇಕು. ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರೆ ಏನಾಗುತ್ತೆ, ಅವ್ರವ್ರ ಪಾಲ್ಗೆ ಅವ್ರಿಗೆ ಸಿಗುತ್ತೆ. ಇಲ್ಲ ಅಂತಂದ್ರೆ ಒಳ ಮೀಸಲಾತಿ ಜಾರಿ ಮಾಡಿದೆ ಈಗ 56,000 ಪೋಸ್ಟ್ ಏನಾದರೂ ಜಾರಿ ನೋಟಿಫಿಕೇಶನ್ ಮಾಡಿಬಿಟ್ರೆ, ಅಧಿಸೂಚನೆ ಹೊರಡಿಸ್ಬಿಟ್ರೆ ಯಾವುದೋ ಒಂದು ಸಮುದಾಯಗಳು ತನಗೆ ಅನ್ಯಾಯ ಆಗಿದೆ ಅಂತೇಳಿ ಕೋರ್ಟ್ ಮೆಟ್ಲು ಇರ್ತದೆ. ಕೋರ್ಟ್ ಮೆಟ್ಲು ಇರಿದ್ರೆ ಸಮಾಜ ಏನು ಮಾಡುತ್ತೆ, ಅಥವಾ ವಿದ್ಯಾರ್ಥಿ ಸಮುದಾಯ ಏನು ಮಾಡ್ತಾ ಹೋಗ್ತದೆ, ಎಲ್ಲ ಒಂದು ಕಡೆ ಆ ಸಮುದಾಯವನ್ನು ದೂಷಣೆ ಮಾಡೋದಾಗಿರ್ಬೋದು, ಸರ್ಕಾರವನ್ನು ದೂಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತದೆ. ಹಾಗಾಗಿ ಇಂದಿನ ಸರ್ಕಾರ ಏನು ಮಾಡಬೇಕು, ದಯಮಾಡಿ ಇತ್ತೀಚಿನ ಈಗ 27ನೇ ತಾರೀಕು ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಖಂಡಿತವಾಗ್ಲೂ ಆ ಸಭೆಯಲ್ಲಿ ಅಂತಿಮವಾದಂಥ ನಿರ್ಧಾರವನ್ನು ತಗೊಂಡು ಒಳ ಮೀಸಲಾತಿಯನ್ನು ಜಾರಿ ಮಾಡಲೇಬೇಕಾಗ್ತದೆ. ಜಾರಿ ಮಾಡಿದ್ರೆ ಮಾತ್ರ ಎಲ್ಲ ಒಂದು ಕಡೆ ಮುಂದಿನ ಒಂದು ವಿದ್ಯಾವಂತ ಸಮುದಾಯಕ್ಕೆ ನ್ಯಾಯ ದೊರಕಿಸ್ಕೊಟ್ಟಂಗಾಗುತ್ತೆ. ಇಲ್ಲ ಅಂತಂದರೆ ಅವ್ರು ಖಂಡಿತವಾಗ್ಲೂ ಬೀದಿಗೆ ಬರ್ತಾರೆ. 3-4 ವರ್ಷಗಳ ಕಾಲ ಸ್ಪರ್ಧಾತ್ಮಕ ಪರೀಕ್ಷೆಗಳಂತಾನೆ ಓದಿ ಬೇಸತ್ತಿರುವಂಥ ವಿದ್ಯಾರ್ಥಿಗಳು ತುಂಬ ಇದ್ದಾರೆ. ಎಲ್ಲ ಒಂದು ಕಡೆ ನೋಟಿಫಿಕೇಶನ್ ಆಗದೆ ತನ್ನ ಫ್ಯಾಮಿಲಿಯನ್ನು ಇದು ಮಾಡಬೇಕು, ಅವ್ರಿಗೆ ಆರ್ಥಿಕ ಬೆಂಬಲ ಇಲ್ಲ. ಹಾಗಾಗಿ ಎಷ್ಟೋ ಜನ ಆಚೆ ದುಡಿಯೋದಕ್ಕೆ ಹೋಗ್ತಾ ಇದ್ದಾರೆ, ಎಷ್ಟೋ ಜನ ಓದೋದನ್ನೇ ಬಿಟ್ಟಿದ್ದಾರೆ. ಈಗ ಮೊನ್ನೆ ಆದಂಥ ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಆಕ್ರೋಶ ನೋಡಬೇಕಾದ್ರು ಅಂತಹದನ್ನೆಲ್ಲ ಪರಿಗಣಿಸಿದ್ರೆ ಕೇವಲ ಬೆರಳೆಣಿಕೆ ಅಷ್ಟೇ. ಅಂಥದ್ದನ್ನ ನಾವು ಏನಾದರೂ ಕರ್ನಾಟಕದಾದ್ಯಂತ ಒಂದು ಕಡೆ ಸೇರಿಸ್ಬಿಟ್ರೆ ತುಂಬ ಜನ ಸೇರ್ಕೊಂಡ್ಬಿಡ್ತಾರೆ. ಹಾಗಾಗಿ ಏನು ಮಾಡಬೇಕು, ಒಳ ಮೀಸಲಾತಿಯನ್ನು ಅತಿ ವೇಗವಾಗಿ ವೈಜ್ಞಾನಿಕವಾಗಿ ಏನಿದ್ದಾರೆ ತಜ್ಞರ ಸಲಹೆ ಮೇರೆಗೆ ಬೇಗ ಜಾರಿ ಮಾಡಿ ಅದನ್ನು ಬೇಗ ಜಾರಿ ಮಾಡಿದ್ರೆ ಒಂದಷ್ಟು ವಿದ್ಯಾರ್ಥಿ ಸಮುದಾಯ, ಒಂದಷ್ಟು ಶೋಷಿತ ಸಮುದಾಯಗಳು ಮತ್ತು ಒಂದಷ್ಟು ವಂಚಿತ ಅವಕಾಶಗಳಿಂದ ವಂಚಿತರಾಗಿರುವಂಥ ಸಮುದಾಯಗಳಿಗೆ ನ್ಯಾಯ ಸಿಕ್ಕಂಗಾಗ್ತದೆ. ಮತ್ತು ಈ ಸರ್ಕಾರವನ್ನು ಕೂಡ ನೆನೆಸ್ಕೊಳ್ತಾರೆ. ಖಂಡಿತವಾಗ್ಲೂ ಅದನ್ನು ಜಾರಿ ಮಾಡಬೇಕು ಅಂತೇಳಿ ಇದ್ರ ಮುಖಾಂತರ ನನ್ನ ಅಭಿಪ್ರಾಯ. ಮುಖ್ಯವಾಗಿ ಏನಾಗಿದೆ ಅಂದರೆ, ನಾವು 35 ವರ್ಷಗಳು ಮಾಡಿದಂಥ ಒಂದು ಹೋರಾಟ ಕೈ ತುತ್ತನ ಅವ್ರ ಬಾಯಿಗೆ ಇಟ್ಕೊಂಡಿದ್ದಾರೆ ಛಲವಾದಿ ಅಣ್ಣ ತಮ್ಮಂದಿರು. ಅಲಮಾರಿಗಾದಂಥ ದ್ರೋಹನು ಇವತ್ತಿನ ದಿನ ಇಲ್ಲಿ ಒಕ್ಕೂಲವಾಗಿ ಹೋರಾಟ ಮಾಡ್ತಾ ಇದ್ದೀವಿ ನಾವು. ಆದ ಕಾರಣ ಯಾವುದೇ ಕಾರಣಕ್ಕೂ ಇದು ಅಂಗೀಕಾರ ಮಾಡಬೇಕು, ಒಳ ಮೀಸಲಾತಿ ಒಳಗೊಂಡಂತೆ ಹುದ್ದೆಗಳು ಭರ್ತಿ ಮಾಡಬೇಕಂತ ಇವತ್ತು ವಿನಂತಿ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯನ ಸಮಾಜವಾದಿ ನಾಯಕ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರಿಂದ ಈ ತರ ಅನ್ಯಾಯವನ್ನ ನಿರೀಕ್ಷೆ ಮಾಡಿದ್ದಾರೆ? ಯಾವತ್ತೂ ನಿರೀಕ್ಷೆ ಮಾಡಿರಲಿಲ್ಲ. ಈ ಹಿಂದೆ ಆದಂಥ ಸಿದ್ದರಾಮಯ್ಯ ಈ ಸಿದ್ದರಾಮಯ್ಯ ಅಲ್ಲ. ಅಂದ್ರೆ ಯಾರ ಕಟ್ಟಾಕಿದ್ದಾರೆ ಅಂತನಾ? ಕಟ್ಟಾಗಿ ಛಲವಾದಿ ಅಣ್ಣ ತಮ್ಮಂದೇ ಕಟ್ಟಾಕಿದ್ದಾರೆ. 100ಕ್ಕೆ 100 ಸತ್ಯವಾದ ಮಾತಿದು. ಅವತ್ತು ಮಣಿದಿದ್ದಾರೆ, ಇವತ್ತು ಮಣಿತಾ ಇದ್ದಾರೆ. ಹಿಂಗಾಗಿ ಅವರ ಒಂದು ಕೈಗೊಂಬೆಯಾಗಿ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಸರ್, ನಿಮ್ದೇ ಜನಸಂಖ್ಯೆ ಜಾಸ್ತಿ ಇರೋದು. ಇದ್ರ ಪ್ರಕಾರ ನಾಗಮೋಹನ್ ದಾಸ್ ವರದಿ ಪ್ರಕಾರ ಮಾದಿಗ ಸಮುದಾಯದ ಜನಸಂಖ್ಯೆನೇ ಜಾಸ್ತಿ ಬಂದಿದೆ. ಖಂಡಿತವಾಗಿ ಸರ್, ಏಕೆ ಏಡಿ ಆಂಧ್ರ ದ್ರಾವಿಡ ಏನು ಮಾಡಿದಾರಲ್ಲ ಅದನ್ನು ಹೊರತುಪಡಿಸಿ ಎಲ್ಲ ಅದರಲ್ಲಿ ಸಹ ಆ ಏಕೆದಲ್ಲಿ ಮಾದಿಗರಿದ್ದಾರೆ, ಛಲವಾದಿರಿದ್ದಾರೆ. ಆದಿ ದ್ರಾವಿಡದಲ್ಲಿ ಏಕೆ ಮಾದಿಗರಿದ್ದಾರೆ, ಚಲೋ. ಅದನ್ನು ಬೈಫರ್ಕೇಷನ್ ಮಾಡಿದಂಥ ಒಂದು ನಾಗಮೋಹನ್ ದಾಸ್ ವರದಿಯನ್ನು ಅಂಗೀಕಾರ ಮಾಡದೆ ಏನು ಏಕಪಕ್ಷವಾಗಿ 6 ಇದು ಮಾಡಿದಲ್ಲ, ನಮ್ಮ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡಿದಂಥ ಒಂದು ತೀರ್ಪಿಗೆ ವಿರುದ್ಧವಾಗಿ ಮಾಡಿದಂಥ ಒಂದು ನಿರ್ಣಯ. ಭಾಗದ ರೀತಿ ಖಂಡಿತ ಆಗಿದೆ. ಅದಕ್ಕೆ ಕಾರಣಕರ್ತರೆ ಅವರೇ ಸರ್. ಇಲ್ಲಿ ಮಾತು ಎತ್ತಿದ್ರೆ ಅವರು ನಮ್ಮ ಸಂವಿಧಾನ ಅಂತಾರೆ. ಸಂವಿಧಾನ ರಕ್ಷಣೆ ಇಡೋದು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ಅಂಶವನ್ನು ಇಟ್ಕೊಂಡು ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋದು. ಇಲ್ಲಿ ಸರ್ವರು ಅಂದರೆ ಕೇವಲ ನಮ್ದೊಂದೇ ವರ್ಗ ಅಂತ ಅನ್ನೋ ಭಾವನೆಗಳನ್ನು ಅವರು ಬಿತ್ಕೊಂಡಿದ್ದಾರೆ. ಅದು ಎಲ್ಲ ಒಂದು ಕಡೆ ಅಪರಾಧ ಅಂತ ಅನಿಸುತ್ತೆ. ಮತ್ತು ಮೀಸಲಾತಿಯೇ ಇಲ್ಲದೆ ಇದ್ದಿದ್ರೆ ಹೇಗೆ ಇವರು ನಮ್ಮ ಈ ದಲಿತ ಸಮಾಜ ಮೇಲ್ ಬರ್ತಿತ್ತು ಅನ್ನೋ ಅಂಶವನ್ನು ಅವರು ಇತಿಹಾಸ ಪುಟಗಳನ್ನು ತಿರುವಾಕಬೇಕಾಗತ್ತೆ. ನಾವು ಯಾಕಿದನ್ನು ಹೇಳ್ತೀವಿ ಅಂತಂದರೆ, ಏನು ಇವತ್ತು ನಾವು ಸಂವಿಧಾನ ಅಂತ ಓಡಾಡ್ತಾರೋ ಮಾದೇವಪ್ಪನವರು ಬಹುಶಃ ಸಂವಿಧಾನದ ಪೀಠಿಕೆಗಳಲ್ಲಿ ಇರ್ತಕ್ಕಂಥ ಹೇಳ್ತಾರಲ್ಲ, ಸಾರ್ವಭೌಮತ್ವ, ಸಹೋದರತ್ವ, ಏನು ಹೇಳ್ತೀವ ಭ್ರಾತೃತ್ವ, ಈ ಅಂಶಗಳಿಗೆ ಅವರು ನಡ್ಕೋತಾ ಇದ್ದಾರೆ ಅಂತ ನಮಗೆಲ್ಲೋ ಪ್ರಶ್ನೆ ಕಾಡ್ತಾ ಇದೆ ಸರ್. ಸರ್ಕಾರಕ್ಕೆ ಮುಖ್ಯ ಆಗ್ರಹ ಏನು ಸರ್? ಸರ್ಕಾರಕ್ಕೆ ಜಾರಿ ಮಾಡಲೇಬೇಕು, ಜಾರಿ ಆಗಲೇಬೇಕು ಸರ್. ಇವರು ಏನು 2022 ಇದರಲ್ಲಿ ಮಾಡ್ತೀನಿ ಅಂತ ಹೇಳಿದಾರೋ ಅದು ನಾವು ಒಪ್ಕೊಳ್ಳಲ್ಲ. ಅದನ್ನ 27 ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ ಒಳ ಮೀಸಲಾತಿ ವಿಚಾರಕ್ಕೆ ಸರ್. ಇದು ನಮ್ಮ ಈ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಮಾಡಿರತಕ್ಕಂಥ ಒಂದು ಪ್ರಯತ್ನ, ಹುನ್ನಾರ ಇದು. KH ಮುನಿಯಪ್ಪನವರು ಮತ್ತೆ ನಮ್ಮ ತಿಮ್ಮಪ್ಪನವರು ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಹೇಳಿಕೆನ ಸ್ವತಃ ಮಾದೇವಪ್ಪನವ್ರು ಕೊಡಬೇಕಿತ್ತು. ಯಾಕೆ 27ಕ್ಕೆ ಇಟ್ಟರು? ಇವತ್ತು ತಾರೀಕು 12ನೇ ತಾರೀಕು ಇಡೀ ಮಾದಿಗರೆಲ್ಲ ಸೇರಿ ಚಳುವಳಿ ಮಾಡ್ತೀವಿ ಅಂದಾಗ ನಿನ್ನೆ ಅವರು ಸಚಿವ ಸಂಪುಟ ಕರೆದು ಸಂಪುಟದಲ್ಲಿ ತೀರ್ಮಾನ ಮಾಡಬೇಕಿತ್ತು ಸರ್. ಅದು ಆಗಿಲ್ಲ. ಕ್ಯಾಬಿನೆಟ್ ಇದೆ. ಇವತ್ತಾರು ತೀರ್ಮಾನ ಮಾಡಿದ್ರೆ ಈ ಮಾದಿಗರು
ಒಂದು ವಿಶೇಷವಾಗಿ ಏನು ಒಳ ಮೀಸಲಾತಿಯನ್ನು ಈ ನೇಮಕಾತಿಯಲ್ಲಿ ಅಳವಡಿಸ್ತಾರೆ ಅಂತಂದರೆ ನಾವೆಲ್ಲ ಒಂದು ಆನಂದವಾಗಿ ಸಂತೋಷವಾಗಿ ಹೋಗ್ತೀವಿ ಮತ್ತು ಸರ್ಕಾರಕ್ಕೆ ಜೈಕಾರ ಕೂಗ್ತೀವಿ. ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡ್ತೀವಿ. ಮಾಡಲಿಲ್ಲ ಅಂದ್ರೆ ಮುಂದಿನ ಹೆಜ್ಜೆಗಳು ಹೋರಾಟ ಇದ್ದೇ ಇದೆ. ಈ ಸರ್ಕಾರವನ್ನು ಗ್ರಾಮ ಪಂಚಾಯತಿಯಿಂದ ಹಿಡಿದು ಲೋಕಸಭೆವರೆಗೂ ಸೋಲ್ಸೋ ಕೆಪಾಸಿಟಿ ಮಾದಿಗರಿಗಿದೆ. ಮಾಡಿ ತೋರಿಸ್ತೀವಿ, ನಾವು ಹೇಳಲ್ಲ ಅದನ್ನ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.